ಸೇಮ್ ನಮ್ಮ ಮೋನಿ ತೆಗಿತೆ ಅಕ್ಕ ಹಿಡ್ಕೊಂಬಂದು ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಕಡೆ ಬಾ ಮಗನೇ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ದೊಡ್ಡಮ್ಮನ ಮನೆಯಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ಅಕ್ಕನೂರಿನಿಂದ ಅಕ್ಕನ ದೊಡ್ಡಮ್ಮನ ಮನೆಗೆ ಕರ್ಕೊಂಡು ಬಂದ್ವಿ. ಇದು ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ. ಇವತ್ತು ಲಡ್ಡು ಬರ್ತಡೇ ಇದೆ. ಇವತ್ತು ತಿಂಡಿ ಎಲ್ಲ ಮುಗಿಸ್ಕೊಂಡು ವಾಪಸ್ ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ದೊಡ್ಡಮ್ಮ ಅಕ್ಕ ಹೇಳ್ತಾಯಿದ್ರು ಇಲ್ಲೇ ಬರ್ತಡೇ ಮಾಡೋಣ, ಕೇಕ್ ಎಲ್ಲ ತರಿಸಿ ಇಲ್ಲೇ ಕಟ್ ಮಾಡೋಣ ಅಂತ. ಬಟ್ ಊರಿಗೆ ಹೋಗಬೇಕು, ಅಲ್ಲೇ ಮಾಡಬೇಕು ಅಂತ ಅಂದ್ಕೊಂಡು ಊರಿಗೆ ಹೋಗ್ತಾ ಇದ್ವಿ. ಇವತ್ತು ಬೆಳಗ್ಗೆ ತಿಂಡಿಗೆ ಅಕ್ಕಿ ರೊಟ್ಟಿ ಮಿಕ್ಸ್ ತರಕಾರಿ ಪಲ್ಯ. ದೊಡ್ಡಮ್ಮ ತುಂಬ ಚೆನ್ನಾಗಿ ರೊಟ್ಟಿ ಹಾಕ್ತಾರೆ, ನಂಗೆ ತುಂಬ ಇಷ್ಟ ಅವರು ರೊಟ್ಟಿ ಮಾಡೋದು. ರೊಟ್ಟಿ ಪಲ್ಯ ಎಲ್ಲ ತಿಂದ್ಕೊಂಡು ಸ್ವಲ್ಪ ಚೆನ್ನಾಗಿ ಕೂತ್ಕೊಂಡು ಮಾತಾಡಿ, ಏನೋ ಗೊತ್ತಿಲ್ಲ ಎಷ್ಟು ಮಾತಾಡಿದ್ರು ಮಾತು ಮುಗಿಯೋದಿಲ್ಲ. ನೆನೆ ನೈಟು 1 ಗಂಟೆವರೆಗೂ ಮಾತಾಡಿದ್ವಿ. ದೊಡ್ಡಮ್ಮ ಮಲಗಿದ್ರು, ಮಕ್ಕಳಿಬ್ರು ಮಲಗಿದ್ರು, ನಾನು ಅಕ್ಕ 1 ಗಂಟೆವರೆಗೂ ಮಾತಾಡಿದ್ವಿ. ಏನು ಇಲ್ಲ ಸೇಮ್ ನಮ್ಮ ಮೋನಿ ತೆಗಿತೆ. ಹಾಂ ಮಾತಾಡ್ಕೊಂಡ್ರೆ ಮುಡಿಗಳುತ್ತೆ ಅಂತ. ಸ್ನಾನ ಮಾಡಿಸ್ಬೇಕು. ಉಣ್ಣಿ ನೋಡಿಲಿ ಅವ್ರು ಸುಮ್ಮಂಗಿತ್ತು ವರ್ಕ ಬಂದ್ರು. ಅವ್ರ ಅವ್ವ ಗೋವನ್ ಬೇಕಾಯ್ತಲ್ಲ, ಏನಲ್ಲ ಅವ್ರಿಗೆ ರೂಢಿ ಆಯ್ತಲ್ಲ. ಬಾಕಿಡ್ಕೊಂಡ್ರೆ ಏನು ಮಾಡಿ ಬಟ್ಟೆ ಮಂಗಿತ್ತು. ಹ್ಞೂ ಕಣಕ್ಕೆ ಎಷ್ಟು ಚೆನ್ನಾಗೈತೆ. ಇಲ್ಲಿ ಒಂದ್ಸಲ ಶಾಂಪಾಗಿ ತೊಳೆದ್ರೆ ಭಾರಿ ಚೆನ್ನಾಗೈತೆ. ಅಮ್ಮ ಕೈಯಲ್ಲೇ ಹೋಗ್ತೀಯಲ್ಲವ ಅಕ್ಕ ಹಿಡ್ಕೊಂಬಂದ್ರವ. ಈ ನಾಯಿ ಎಷ್ಟು ಚೆನ್ನಾಗಿ ಗೊತ್ತಾ, ಇಷ್ಟೊಂದು ದೊಡ್ಡದಾಯ್ತಲ್ಲ. ಗೋ ಅನ್ಲಿಲ್ವಂತ ಅವ್ರಮ್ಮ. ಇದು ಏನು ಗೋ ಒಂದಿಲ್ವಂತೆ ಪವ್ಯಮ್ಮ. ನಮ್ಮ ಹುಡುಗಿ ಅಳುತ್ತೆ, ಮಾತಾಡ್ದಂಗೆ ಕರ್ಕೊಂಡು ಹೋಗ್ರಿ ಅಂದ್ರದು. ಹ್ಞೂ ಗಂಡು ಗಂಡ ಗಂಡ ಬೇಕಂತ ಗಂಡು ಕೊಡವ ಎಣ್ಣೆ ಮಾಡ್ಕೊಂಡು ನಾನು. ದೊಡ್ಡಮ್ಮ ನಮಗೆ ಅಂತ ನಾಯಿ ಮರಿ ಕರ್ಕೊಂಡು ಬಂದಿದ್ರು. ಅವ್ರಿಗೆ ಒಂದು 2-3 ತಿಂಗಳು ಹಿಂದೆಯಿಂದನೇ ಹೇಳಿದ್ದೆ ಬೇಕು ಅಂತ. ಆಲೂವೆರಾ ಎಲ್ಲ ಕುಯ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ತುಂಬ ಚೆನ್ನಾಗಿ ಆಲೂವೆರಾ ಬರುತ್ತೆ. ಅದೇನು ಅಂತ ಗೊತ್ತಿಲ್ಲ, ಈ ಥರ ಗಟ್ಟಿಗೆ ಇರುತ್ತಲ್ಲ, ಅಂದರೆ ದಪ್ಪ ಇರುತ್ತಲ್ಲ ಲೇಯರ್, ಇದು ತುಂಬ ಚೆನ್ನಾಗಿರುತ್ತೆ. ಆಲೂವೆರಾ ಎಲ್ಲ ತೊಗೊಂಡು ವಾಪಸ್ ಊರಿಗೆ ಹೋಗೋದು. 2 ಸಲ ತೊಗೊಂಡು ಬಂದು ಕಟ್ಟಾಕಿದ್ರು ಕೂಡ ಅದೇನೋ ಅದೃಷ್ಟ ಇಲ್ಲ ಇವತ್ತು ಅಂತ ಅನಿಸುತ್ತೆ. 2 ಸಲನೂ ಹಗ್ಗ ಬಾಯಲ್ಲೇ ಕಟ್ ಮಾಡಿಕೊಂಡು ವಾಪಸ್ ಅವ್ರ ಅಮ್ಮನ ಹತ್ರ ಓಡೋಗಿತ್ತಂತೆ. 2 ಸಲ ಕರ್ಕೊಂಡು ಬಂದ್ರು ಹಾಗೇ ಮಾಡಿತ್ತು. ಮತ್ತು 3ನೇ ಸಲ ಹೋದಾಗ ಮತ್ತು ಕೈಗೆ ಸಿಗಲಿಲ್ವಂತೆ, ವಾಪಸ್ ಇವ್ರು ಕರ್ಕೊಂಡು ಹೋಗ್ತಾರೆ ಅಂತ. ನಾಯಿ ಮರಿಗಳಿಗೂ ಎಷ್ಟು ಬುದ್ಧಿ ಇರುತ್ತೆ ಅಲ್ವಾ. ಮತ್ತಿನ್ನು ಕೈಗೆ ಸಿಕ್ಕಿದ್ರೆ ಕರ್ಕೊಂಡು ಹೋಗ್ತಾರೆ ಅಂತ. 2 ಸಲ ಕೈಗೆ ಸಿಕ್ಕಿತ್ತಂತೆ, ಅಭ್ಯಾಸ ಆಗಿದೆ ಚೆನ್ನಾಗಿ ಅದಕ್ಕೆ, ಹಾಗಾಗಿ ಸಿಕ್ಕಿದೆ. ಗೊತ್ತಾಯ್ತಲ್ಲ ಇವ್ರು ಕರ್ಕೊಂಡು ಹೋಗ್ತಾರೆ ಅಂತ, ಹಾಗಾಗಿ ಅದು ಕೈಗೆ ಸಿಕ್ಕಿಲ್ಲ. ಅವತ್ತು ನಾವು ವಾಪಸ್ ಹೊಡ್ಕೊಂಬರೋದಕ್ಕಾಗಲಿಲ್ಲ, ನಾಯಿನ ಕರ್ಕೊಂಡು ಬರೋದಕ್ಕಾಗಲಿಲ್ಲ. ಮರದ ಹಣ್ಣು ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವಾಗ ತಾನೇ ದೊಡ್ಡಮ್ಮನ ಮನೆಯಿಂದ ಬಂದ್ವಿ. 2 ದಿನ ಖುಷಿಯಾಗಿದ್ವಿ. 1 ದಿನ ಬಂದಾಗ ಬೇಜಾರಾಗುತ್ತೆ, ಅಂದರೆ ಎಲ್ಲರ ಜೊತೆ ಖುಷಿಯಾಗಿದ್ದು ಎಲ್ಲ ನೆನಪಾಗ್ತಾ ಇರುತ್ತೆ. ಇವತ್ತು ಲಡ್ಡು ಬರ್ತಡೇ. ವಿಡಿಯೋ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಯಾಕೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ತಲೆನೋವ್ತಾ ಇದೆ. ಮಲಗಿದ್ರೆ ಸಾಕು ಅನ್ನೋ ಮಟ್ಟಿಗೆ ತಲೆನೋವ್ತಾ ಇದೆ. ವಿಡಿಯೋ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ. ಒಂದು ಪೋಸ್ಟ್ ಹಾಕಿದ್ದೆ ಯೂಟ್ಯೂಬಲ್ಲಿ, ಲಡ್ಡು ಬರ್ತಡೇಗೆ ಒಂದು ಪೋಸ್ಟ್ ಹಾಕಿದ್ದೆ. ಎಲ್ಲರೂ ಕೂಡ ವಿಶ್ ಮಾಡಿದ್ದೀರಾ. ಯಾರೆಲ್ಲ ವಿಶ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನೋಡಿ 2 ದಿನ ನೀರು ಹಾಕಿಲ್ಲ, ಎಷ್ಟು ಗಿಡ ತುಂಬ ಹೂವು ಅರಳಿದೆ, ಆದರೆ ಎಲ್ಲ ಬಾಡೋಗ್ಬಿಟ್ಟಿದೆ. ನೀರಿಲ್ಲದೆ ಈ ಥರ ಆಗಿರೋದು. ನೀರು ಹಾಕಿ 1 ಅವರ್ ಬಿಟ್ಟರೆ ಸಾಕು, ಪೂರ್ತಿ ಮತ್ತೆ ಎಲೆಗಳೆಲ್ಲ ಚೆನ್ನಾಗಿರುತ್ತೆ, ಹೂವು ಕೂಡ ಚೆನ್ನಾಗಿರುತ್ತೆ. ನಾನು ಮತ್ತೆ ವಿಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡೆ, ಬಟ್ ಇದು ಒಂದು ಮೆಮೊರಿ. ಈ ವರ್ಷದ ಬರ್ತಡೇ ಯಾವ ರೀತಿ ಇತ್ತು ಅಂತ ಮುಂದೆ ಎಷ್ಟು ದಿನ ಬೇಕಾದ್ರೂ ಬಿಟ್ಟು ನೋಡಬಹುದು. ಹಾಗಾಗಿ ವಿಡಿಯೋ ಮಾಡಲೇಬೇಕಂತ ಅಂದ್ಕೊಂಡೆ. ಸಂಜೆ ಆಗೇ ಹೋಯಿತು. ಇವತ್ತು ಸೋಮವಾರ ಇತ್ತು, ವಾರ ಮಾಡಬೇಕಿತ್ತು. ಹಾಗಾಗಿ ಫಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ನಂತರ ಹಳೆಬೀಡಿಗೆ ಹೋದ್ವಿ. ಹೊಸ ಬಟ್ಟೆ ಬೇಕಿತ್ತು, ಕೇಕ್ ಬೇಕಿತ್ತು, ಬಲೂನ್ಸು, ಜೊತೆಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಹಣ್ಣಿರಲಿಲ್ಲ. ಹಾಗಾಗಿ ಹಣ್ಣೆಲ್ಲ ತೊಗೊಂಡು ಬರಬೇಕು ಅಂತ ಅಂದ್ಕೊಂಡು ಹೋದ್ವಿ. ಹೋದ ತಕ್ಷಣ ನನಗೆ ಈ ಡ್ರೆಸ್ ಇಷ್ಟ ಆಯಿತು. ಬಟ್ ಹೋದ ಸಲ ಬರ್ತಡೇಲೂ ಅಚ್ಚೆ ಸಲ ಅನಿಸುತ್ತೆ, ಸೇಮ್ ಇದೇ ಕಲರು, ಸ್ವಲ್ಪ ಚೇಂಜ್ ಇದೆ ಅಷ್ಟೇ, ನೋಡಬಹುದು ನೀವು. ಅದೇ ಥರ ಸೇಮ್ ಅನಿಸುತ್ತೆ ಅಂತ ಬೇಡ ಅಂತ ಅಂದ್ಕೊಂಡು ಮತ್ತೆ ಎಲ್ಲ ನೋಡಿದೆ. ಕೊನೆಗೆ ಇನ್ನೊಂದು ಡ್ರೆಸ್ ಇಷ್ಟ ಆಯಿತು, ಅದು ಲಾಸ್ಟಿಗೆ ಸಿಕ್ಕಿದ್ದು. ಹಾಗಾಗಿ ಅದನ್ನು ವೀಡಿಯೋದಲ್ಲಿ ತೋರಿಸ್ಲಿಲ್ಲ, ಮುಂದೆ ನೋಡ್ತೀರಾ. ಅಲ್ಲಿಂದ ಸೀದಾ ಬೇಕ್ರಿಗೆ ಹೋದ್ವಿ. ಕೇಕ್ ಎಲ್ಲ ತೊಗೊಂಡು
ನನ್ನ ಮಗಳಂತೂ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ಲು. ನನ್ನ ಬರ್ತಡೇ ಇನ್ನು ಎಷ್ಟು ತಿಂಗಳಿದೆ, ಇನ್ನು ಎಷ್ಟು ದಿನ ಇದೆ, ಎಷ್ಟು ವಾರ ಇದೆ, ಯಾವಾಗ ಬರುತ್ತೆ, ಎಷ್ಟು ದಿನ ಕೇಳಿದಾಳೆ ಅಂತಲೇ ಗೊತ್ತಿಲ್ಲ. ಅಷ್ಟು ಖುಷಿಯಿಂದ ವೆಯ್ಟ್ ಮಾಡ್ತಾ ಇದ್ಲು ನನ್ನ ಬರ್ತಡೇ ಯಾವಾಗ ಬರುತ್ತೆ ಅಂತ. ಫೈನಲಿ ಅವಳು ಖುಷಿಪಟ್ಟು ವೆಯ್ಟ್ ಮಾಡ್ತಾ ಇದ್ದಂತಹ ದಿನ ಬಂತು. ಅವರು ಬಲೂನ್ಸ್ ಎಲ್ಲ ಊದಿ ಡೆಕೋರೇಷನ್ ಮಾಡ್ತಾಯಿದ್ರು. ನಾನು ಪೂಜೆ ಎಲ್ಲ ಮಾಡಿದೆ. ಅಂತಂದರೆ ಬೆಳಗ್ಗೆ ಹೂವು ಯಾವುದೂ ಎತ್ತಿರಲಿಲ್ಲ, ಸಂಜೆ ಅಷ್ಟರಲ್ಲೆಲ್ಲ ಬತ್ತೋಗ್ಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ಹೂವಿತ್ತು, ಅದರಲ್ಲೇ ಸಿಂಪಲಾಗಿ ಪೂಜೆ ಮಾಡಿದೆ. ದೇವರಿಗೆಲ್ಲ ನಮಸ್ಕಾರ ಮಾಡಿಸಿ ನಂತರ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ನಾನು ಫೋನ್ ತೊಗೊಂಡು ಹೋಗಿರಲಿಲ್ಲ, ಹಾಗಾಗಿ ವಿಡಿಯೋ ಮಾಡಲಿಲ್ಲ. ನಮ್ಮೂರಲ್ಲೇ ಇರುವಂತಹ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಫಸ್ಟು ದೇವಸ್ಥಾನಕ್ಕೆ ಹೋದ್ವಿ, ಯಾಕೆಂತಂದರೆ ಟೈಮ್ ಆಗಿಬಿಟ್ಟಿತ್ತಲ್ಲೇ, ಹಾಗಾಗಿ ಲೇಟ್ ಆದರೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾರೆ. ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದಾದಮೇಲೆ ಮನೇಲಿ ಇವಾಗ ಸಿಂಪಲಾಗಿ ಡೆಕೋರೇಷನ್ ಮಾಡ್ತಾಯಿದ್ದಾರೆ. ಅಂತಂದರೆ ನನ್ನ ಸಬ್ಸ್ಕ್ರೈಬರ್ಸ್ಗೆ, ನನ್ನ ವ್ಯೂವರ್ಸ್ಗೆ ಗೊತ್ತು ನಾವೆಷ್ಟು ಸಿಂಪಲಾಗಿ ಸೆಲೆಬ್ರೇಷನ್ ಮಾಡ್ತೀವಿ ಅಂತ. ನಾವು ಎಷ್ಟು ಖರ್ಚು ಮಾಡ್ತೀವಿ ಅನ್ನೋದಕ್ಕಿಂತ ಎಷ್ಟು ಹ್ಯಾಪಿ ಆಗಿರ್ತೀವಿ ಅನ್ನೋದು ತುಂಬ ಮುಖ್ಯ. ನನ್ನ ಮಗಳು ಖುಷಿ ಇದ್ದಿದ್ದೇ ಇಷ್ಟು, ಹೊಸ ಬಟ್ಟೆ ಬೇಕು, ಬಲೂನ್ಸ್ ಬೇಕು, ಜೊತೆಗೆ ಕೇಕ್ ಬೇಕು ಅಂತ. ಅವಳು ಖುಷಿಗಿಂತ ದೊಡ್ಡದು ಯಾವುದೂ ಇಲ್ಲ. ತುಂಬಾ ಖುಷಿಯಾಗಿದ್ಲು. ಅವಳಿಗೆ ಇದು ಲೈಟ್ ಹಚ್ಚಿದ್ರೆ ಸಿಕ್ಕಾಬಟ್ಟೆ ಭಯ, ಹಾಗಾಗಿ ದೂರ ಓಡ್ತಾ ಇದ್ದಾಳೆ. ಚಿಕ್ಕದ್ರಿಂದನೂ ಅವಳಿಗೆ ಪಟಾಕಿ, ಈ ಥರ ಬೆಂಕಿ, ಲೈಟ್ರು ಎಲ್ಲದೂ ಸಿಕ್ಕಾಬಟ್ಟೆ ಭಯ. ನನ್ನ ಮಗಳು ನಮ್ಮ ಲೈಫಿಗೆ ಬಂದು 5 ವರ್ಷ ಆಯಿತು. ಈ 5 ವರ್ಷದಲ್ಲಿ ತುಂಬಾ ಖುಷಿ ಕೊಟ್ಟಿದ್ದಾಳೆ, ತುಂಬ ಖುಷಿನ ತಂದು ಕೊಟ್ಟಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೀವನಕ್ಕೆ ಬಂದಿದ್ದಕ್ಕೆ. ತಂದೆ ತಾಯಿ ಲೈಫಲ್ಲಿ ಮಕ್ಕಳು ಎಷ್ಟು ಇಂಪಾರ್ಟೆಂಟ್ ಆಗಿರ್ತಾರೆ ಅಂತ ನಾನು ತಾಯಿ ಆದಮೇಲೆ ನನಗೆ ಗೊತ್ತಾಗಿದ್ದು. ಫಸ್ಟು ನಿತ್ಯ ಬಂದಿದ್ದು, ನೆಕ್ಸ್ಟು ಲಡ್ಡು ಬಂದಿದ್ದು. ಇಬ್ಬರು ಕೂಡ ತುಂಬ ಖುಷಿ ತಂದು ಕೊಟ್ಟಿದ್ದಾರೆ ಲೈಫಲ್ಲಿ. ಅವ್ರು ಬಿಟ್ಟಿರೋದಕ್ಕೆ ಆಗೋದೇ ಇಲ್ಲ ಅನ್ನೋವಷ್ಟು ಅಟ್ಯಾಚ್ಮೆಂಟ್ ಬೆಳ್ಕೊಂಡಿದೆ. ತುಂಬ ಅಂತಂದರೆ ತುಂಬಾ ಖುಷಿ ಕೊಟ್ಟಿದ್ದಾರೆ. ಇಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯೂಟ್ಯೂಬಲ್ಲಿ ಪೋಸ್ಟ್ ಹಾಕಿದ್ದಕ್ಕೆ ತುಂಬ ಜನ ವಿಶ್ ಮಾಡಿದ್ರ, ಜೊತೆಗೆ ಬ್ಲೆಸ್ಸಿಂಗ್ಸ್ ಕೂಡ ತಿಳಿಸಿದ್ದೀರ. ಥ್ಯಾಂಕ್ ಯು ಸೋ ಮಚ್. ರಾಯರು, ನಾನು ನಂಬಿರೋ ರಾಯರು ನಿನಗೆ ಒಳ್ಳೆ ಆಯಸ್ಸು, ಆರೋಗ್ಯ, ವಿದ್ಯಾ, ಬುದ್ಧಿ, ನೆಮ್ಮದಿ ಜೀವನ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಯಾರೆಲ್ಲ ವಿಶ್ ಮಾಡಿದ್ದೀರ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನಗೆ ಈ ಕಮೆಂಟ್ ಎಕ್ಸ್ಪೆಷಲಿ ತುಂಬಾ ಇಷ್ಟ ಆಯಿತು. ಅದರಲ್ಲಿ ರಾಘಪ್ಪ ಹೆಸರು ಬಂದಿತ್ತು, ಅದಕ್ಕೋ ಏನೋ ಗೊತ್ತಿಲ್ಲ, ನಂಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ನಿಮ್ಮ ಪ್ರೀತಿ ಸಪೋರ್ಟ್ ಏನಿದೆ ಕೊನೆವರೆಗೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಯಾಕೆಂತಂದರೆ ನಾವು ಯಾರು ಏನು ಅಂತಲೂ ಗೊತ್ತಿಲ್ಲ ನಿಮಗೆ. ನಿಮ್ಮ ಪರಿಚಯ ಯೂಟ್ಯೂಬ್ ಮುಖಾಂತರ ಅಷ್ಟೇ. ಅಷ್ಟೆಲ್ಲ ಪ್ರೀತಿಯಿಂದ ಒಳ್ಳೊಳ್ಳೆ ಕಮೆಂಟ್ಸನ್ನು ಮಾಡಿದ್ದೀರಾ, ಬ್ಲೆಸ್ಸಿಂಗ್ಸ್ ತಿಳಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾನು ಪದೇ ಹೇಳ್ತಾ ಇದ್ದೀನಿ ಅಂತ ಅನ್ನಿಸ್ಬೋದು, ಅಂದರೆ ಅದನ್ನೇ ರಿಪೀಟ್ ಮಾಡ್ತಾ ಇದ್ದಾರೆ ಅಂತ. ನನಗೆ ಅಷ್ಟು ಖುಷಿ ಆಯಿತು ಎಲ್ಲ ಕಮೆಂಟ್ಸನ್ನು ನೋಡಿ. ಆ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಸಿಂಪಲ್ಲಾಗಿ ಕೇಕ್ ಕಟ್ಟಿಂಗ್ ಎಲ್ಲದೂ ಕೂಡ ಆಯಿತು. ಕೆಲವೊಂದು ಫೋಟೋಸನ್ನು ತೆಗೆದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ನೈಟ್ ಡೇ ಆಗಿದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸಿರೋದು ಅಂತ ಅಂದ್ಕೊಳ್ತೀನಿ. ನೈಟ್ ಅಲ್ವಾ, ಹಾಗಾಗಿ ಸ್ವಲ್ಪ ಕ್ಲಾರಿಟಿ ಕಡಿಮೆ ಆಗಿರ್ಬೋದು. ಬಟ್ ಡ್ರೆಸ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಲಡ್ಡು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ತುಂಬಾ ಇಷ್ಟ ಆಯಿತು. ಅವಳಿಗಂತೂ ಬಲೂನ್ಸಲ್ಲಿ ಆಟ ಆಡೋದೇ ಒಂದು ದೊಡ್ಡ ಖುಷಿ ಅಂತ ಹೇಳ್ಬೋದು. ಬಲೂನಲ್ಲಿ ಯಾವಾಗ ಆಡೋದು ಅಂತ ಕೇಳ್ತಾನೆ ಇದ್ಲು. ನೈಟ್ 11 ಗಂಟೆ 11:15 ಆದ್ರೂ ಬಲೂನ್ ಇಟ್ಕೊಂಡು ಆಟ ಆಡ್ತಾನೆ ಇದ್ಲು. ಅವಳು ಖುಷಿಗಂತೂ ಇವತ್ತು ಲೆಕ್ಕನೇ ಇಲ್ಲ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಖುಷಿಯಾಗಿ ಆಟ ಆಡ್ತಾ ಇದ್ಲು. ಫೈನಲಿ ನನ್ನ ಮಗಳು ಯಾವ ಥರ ಹೇಳಿದ್ಲು ಅದೇ ಥರ ಬರ್ತಡೇ ಆಯಿತು. ತುಂಬ ಖುಷಿ ಆಯಿತು. ನನ್ನ ಮಗಳಿಗೆ ಇದು 5ನೇ ವರ್ಷದ ಬರ್ತಡೇ. ಹೇಗೆ 5 ವರ್ಷ ಹೋಯ್ತು ಅಂತ ನಿಜ ಗೊತ್ತಿಲ್ಲ. ಇವಾಗ ನೆನಪು ಮಾಡ್ಕೊಂಡ್ರು ಅಯ್ಯೋ ಹೇಗೆ ಹೋಯ್ತು 5 ವರ್ಷ ಗೊತ್ತೇ ಆಗಲಿಲ್ವಲ್ಲ ಅಂತ ಅನಿಸುತ್ತೆ. ಇವಾಗ ಹುಟ್ಟಿದಂಗಿದೆ, ಇನ್ನು 1 ವರ್ಷ 2 ವರ್ಷ ಆದಂಗಿದೆ. ಬಟ್ ಅನ್ನಿಸ್ತಾ ಇಲ್ಲ 5 ವರ್ಷ ಆಗೋಯ್ತು. ನನ್ನ ಮಗಳು ಮಂಗಳವಾರ ಹುಟ್ಟಿದ್ದು, ಬೆಳಗ್ಗೆ 10:50 ಹುಟ್ಟಿರುವಂತಹ ಸಮಯ. ಹುಟ್ಟಿದಾಗಂತೂ ನೋಡೋದಕ್ಕೆ ಗೊಂಬೆ ಥರ ಇದ್ಲು. ಇವಾಗಲೇ ಸ್ವಲ್ಪ ಸಣ್ಣ ಇರೋದು. ಚಿಕ್ಕವಳಿದ್ದಾಗ ತುಂಬ ಚೆನ್ನಾಗಿದ್ಲು, ಅಂದರೆ ಸ್ವಲ್ಪ ದಪ್ಪಗೆ ಕೆನ್ನೆ ಎಲ್ಲ ಚೆನ್ನಾಗಿತ್ತು. ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ಕಾಣಿಸೋಳು. ಪ್ರತಿ ತಿಂಗಳು ಫೋಟೋಶೂಟ್ ಮಾಡಿ ಮೊಬೈಲಲ್ಲಿ ಇಟ್ಕೊಂಡಿದ್ದೆ. ಆ ಮೊಬೈಲೇ ಹಾಳಾಗೋಯ್ತು. ಅದು ಹೇಗೆ ವಾಪಸ್ ತೊಗೊಳ್ಳೋದು ಫೋಟೋಸ್ ಎಲ್ಲ ಅಂತ ಗೊತ್ತಿಲ್ಲ. ನಿತ್ಯ ಹುಟ್ಟಿದಾಗ ಫೋಟೋಶೂಟ್ ಆ ಥರ ಏನಿರಲಿಲ್ಲ. ನಾವೇನೇ ಸಿಂಪಲ್ಲಾಗಿ ಆವಾಗ ತೆಗ್ದಿರುವಂತಹ ಫೋಟೋಸ್ ತೆಗ್ದಿರೋದನ್ನ ಇಟ್ಕೊಂಡಿದ್ವಿ. ಬಟ್ ಲಡ್ಡುದ್ರಲ್ಲಿ ಆ ಥರ ಇತ್ತು. ತಿಂಗಳ ಫೋಟೋಶೂಟ್ ಮಾಡ್ತಾಯಿದ್ವಿ, ನಾನು ಮತ್ತು ಅಕ್ಕ ಇಬ್ಬರು ಸೇರಿಕೊಂಡು ಹೊಸ ಥೀಮ್ ಇಟ್ಕೊಂಡು ಫೋಟೋಶೂಟ್ ಮಾಡಿದ್ವಿ. ಬಟ್ ಏನಾಯಿತು ಅಂತ ಗೊತ್ತಿಲ್ಲ, ಫೋನೇ ಹಾಳಾಗೋಗ್ಬಿಡ್ತು. ಹಾಗಾಗಿ ಅದ್ಯಾವುದೋ ಕೆಲವೊಂದು ಫೋಟೋಸ್ ಇದೆ 1 ರಿಂದ 1 ವರ್ಷದವರೆಗೂ, ಅಂದರೆ 1 ತಿಂಗಳಿಂದ 1 ವರ್ಷದವರೆಗೂ ಎಲ್ಲ ಫೋಟೋಸ್ ಇದ್ವು. ಬಟ್ ಇವಾಗ ಸದ್ಯಕ್ಕೆ ಯಾವೂ ಇಲ್ಲ. ಯಾವುದಿತ್ತು ಅದನ್ನು ಅಟ್ಯಾಚ್ ಮಾಡಿದ್ದೀನಿ. ಮತ್ತು ಇನ್ನೇನು ಹೇಳಲಿ, ನಮ್ಮ ಲೈಫಿಗೆ ಬಂದಮೇಲೆ ತುಂಬ ಖುಷಿಯಾಗಿದ್ದೀನಿ. ಈ ಖುಷಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನಿರೋವರೆಗೂ ನನ್ನ ಜೊತೆ ನನ್ನ ಮಗಳಿರಲಿ ಅಂತ ಕೇಳ್ಕೊಳ್ತೀನಿ. ನಾನು ನಂಬಿರೋ ರಾಯರು, ನಾನು ನಂಬಿರೋ ದೇವರು ನನ್ನ ಮಕ್ಕಳಿಗೆ ಒಳ್ಳೇದು ಮಾಡಲಿ, ಚೆನ್ನಾಗಿರಲಿ. ಒಳ್ಳೆಯ ಆಯಸ್ಸು, ಆರೋಗ್ಯ, ವಿದ್ಯಾ, ಬುದ್ಧಿ, ಒಳ್ಳೆ
ಜೀವನ ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ರಾಯರ ಬಳಿ ಕೇಳ್ಕೊಳ್ತೀನಿ. ನಾನು ನಂಬಿರೋ ದೇವ್ರ ಬಳಿ ಕೇಳ್ಕೊಳ್ತೀನಿ. ಫೋಟೋಸ್ ಎಲ್ಲ ನೋಡಬೇಕಾದ್ರೆ ಅಂದ್ಕೊಳ್ತಾ ಇರ್ತೀನಿ ಎಷ್ಟು ಬೇಗ ದೊಡ್ಡವರಾದರು ಅಂತ. ಹೌದು, ಎಷ್ಟು ಪುಟಾಣಿ ಇನ್ನು ಇವಾಗ ಮೊನ್ನೆ ಹುಟ್ತಂಗಿದೆ. 5 ವರ್ಷ ಆಯಿತು. ಎಷ್ಟು ಬೇಗ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಏನೇ ಬೇಜಾರಾಗಿರಲಿ, ಏನೇ ನೋವಿರಲಿ, ಎಷ್ಟೇ ಸುಸ್ತಾಗಿರಲಿ, ಮಕ್ಕಳು ಮುಖ ಒಂದು ಸಲ ನೋಡಿದರೆ ಆ ಖುಷಿ, ಆ ಎನರ್ಜಿನೇ ಬೇರೆ. ಅವ್ರು ಮಾತಾಡೋದಾಗಿರ್ಬೋದು, ಏನೂ ನೋವೇ ಇಲ್ಲ ಅಂತ ಅನ್ನಿಸ್ಬಿಡುತ್ತೆ. ಅಷ್ಟು ಖುಷಿಗಳನ್ನು ತಂದು ಕೊಟ್ಟಿರ್ತಾರೆ. ನನಗೆ ಅದೆಲ್ಲ ಹೇಳ್ಬೇಕಾದ್ರೆ ಅಷ್ಟು ಏನೂ ಅನ್ನಿಸ್ತಿರ್ಲಿಲ್ಲ. ಬಟ್ ನನ್ನ ಲೈಫಿಗೆ ನನ್ನ ಮಕ್ಕಳು ಇಬ್ಬರು ಬಂದಮೇಲೆ ಆ ಮಕ್ಕಳು ಒಂದು ತಂದೆ ತಾಯಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಆವಾಗ ಗೊತ್ತಾಯಿತು. ಎಲ್ಲರ ಲೈಫಲ್ಲೂ ಈ ಖುಷಿ ಸಿಗಬೇಕು ಅನ್ನೋದೇ ನಾನು ಆಸೆ ಪಡ್ತೀನಿ. ಅಂತಂದರೆ ಎಷ್ಟೇ ದುಡ್ಡು ಕೊಟ್ಟರು ಕೂಡ ಈ ಖುಷಿ ಸಿಗೋದಿಲ್ಲ. ಅದು ಮಕ್ಕಳು ತಲೆ ತಿನ್ಬೋದು, ಹಠ ಮಾಡ್ಬೋದು, ತರಲೆ ಮಾಡ್ಬೋದು, ಅಥವಾ ಹಿಂಸೆ ಅಂತ ಕೆಲವು ಸಲ ಅನ್ನಿಸ್ಬೋದು. ಅಷ್ಟು ತಲೆ ತಿಂತಾ ಇರ್ತಾರೆ. ಬಟ್ ಎಲ್ಲದಕ್ಕೂ ಮೀರಿ ಅವ್ರು ಕೊಡುವಂತಹ ಖುಷಿಗೆ ಬೆಲೆ ಕಟ್ಟೋಕ್ಕಾಗೋದೇ ಇಲ್ಲ. ಅಷ್ಟು ಖುಷಿಯನ್ನು ಅವ್ರು ಕೊಡ್ತಾರೆ. ನಾನು ನನ್ನ ಮಗಳಿಗೋಸ್ಕರ ನಾನು ಏನು ಮಾಡ್ತೀನೋ ಗೊತ್ತಿಲ್ಲ. ಬಟ್ ಒಳ್ಳೆ ಜೀವನ ಕೊಡಬೇಕು, ಒಳ್ಳೆ ಎಜುಕೇಷನ್ ಕೊಡಬೇಕು, ಒಳ್ಳೆ ಸಂಸ್ಕಾರ ಕಲಿಸಿ ಒಳ್ಳೆ ಮನುಷ್ಯಳಾಗಿ ಅವಳನ್ನು ನಾನು ಮಾಡಬೇಕು ಅನ್ನೋದು ನನ್ನ ಆಸೆ. ಯಾರಿಗೂ ನಾವು ಒಳ್ಳೇದು ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಕೆಟ್ಟದಂತೂ ಖಂಡಿತ ಮಾಡಬಾರ್ದು. ನಾವು ಇವಾಗಿಂದ ಹೇಗೆ ಬೆಳೆಸ್ತೀವಿ, ಮಕ್ಕಳು ಮುಂದೆ ಹಾಗೇ ಆಗ್ತಾರೆ. ಒಳ್ಳೆ ಬುದ್ಧಿ ಕೊಟ್ಟು ಬೆಳೆಸಬೇಕು ಅನ್ನೋದು ನನ್ನ ಆಸೆ. ಚಿಕ್ಕದ್ರಿಂದ ಅಭ್ಯಾಸ ಮಾಡ್ತಾ ಬಂದರೆ ಖಂಡಿತವಾಗಿಯೂ ಅವರು ಕಲಿತಾರೆ. ಅವಳು ಇವಾಗ್ಲೂ ಕೂಡ ಯಾರಾದ್ರೂ ನೋಡಿದರೆ, ಅಂದರೆ ಅಮ್ಮ ಪಾಪ ಅಮ್ಮ ಅವ್ರಿಗೆ ಏನಾದರೂ ಕೊಡಮ್ಮ ಅಂತ ಹೇಳ್ಬೇಕಾದ್ರೆ ತುಂಬಾ ಖುಷಿ ಅಂತ ಅನಿಸುತ್ತೆ. ಚಿಕ್ಕ ಮಕ್ಕಳಿಂದ ನಾವು ಏನು ಕಲಿಸ್ತೀವಿ, ದೊಡ್ಡವರಾದ್ಮೇಲೆ ಅದೇ ಆಗಿರುತ್ತೆ. ಚಿಕ್ಕದ್ರಿಂದ ಕಲಿಸ್ದೆ, ದೊಡ್ಡವರಾದ್ಮೇಲೆ ಒಂದೇ ಸಲ ಯಾವುದೂ ಕಲ್ಸೋಕ್ಕೆ ಸಾಧ್ಯನೇ ಇಲ್ಲ. ಗಾದೆನೇ ಇದೆಯಲ್ವ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಅಂತ. ಹಾಗಾಗಿ ಚಿಕ್ಕದ್ರಿಂದನೂ ಆ ಬುದ್ಧಿಯನ್ನು ನಾವು ಕಲಿಸ್ಬೇಕಾಗತ್ತೆ. ಇವತ್ತಿನ ಈ ಪುಟಾಣಿ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.